ಈಗ ಪಾಕಿಸ್ತಾನ ಏನ್ ಮಾಡುತ್ತೆ ನೋಡಿ. ನಾವು ನುಗ್ಗಿ ಹೊಡೆದಾಯ್ತಾಗ್ಲೆ, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಾಯ್ತು. ಈಗ ಈ ತಗಡು ಪಾಕಿಸ್ತಾನ, ನರಸತ್ತ ಪಾಕಿಸ್ತಾನ, ರಣಹೇಡಿ ಪಾಕಿಸ್ತಾನ ಏನ್ ಮಾಡುತ್ತೆ? ಈಗಾಗ್ಲೇ ಶುರು ಮಾಡಿದೆ. ಅದೇನ್ ಮಾಡುತ್ತೆ ಅನ್ನೋದು ಹೇಳ್ತೀನಿ, ಏನ್ ಶುರು ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ನಮ್ಮವರು ಆಪರೇಷನ್ ಸಿಂಧೂರ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಏನು ಆಪರೇಷನ್ ಸಿಂಧೂರ್ ಅಂದ್ರೆ? ನಮ್ಮ ಮುತ್ತೈದೆಯರ 5 ಮುತ್ತುಗಳಲ್ಲಿ ಒಂದು ಮುತ್ತು ಸಿಂಧೂರ. ಆ ಸಿಂಧೂರವನ್ನೇ ಕಿತ್ತುಕೊಂಡ್ರಲ್ಲ ಉಗ್ರರು, ಅವರ ವಿರುದ್ಧ ಆಪರೇಷನ್ ಸಿಂಧೂರ್. ಇದನ್ನ ಪಾಕಿಸ್ತಾನ ಯಾಕೆ ಆಕ್ಟ್ ಆಫ್ ವಾರ್ ಅಂತ ಕರೆಯುತ್ತೆ? ಉಗ್ರರನ್ನ ಧ್ವಂಸ ಮಾಡಿದ್ವಿ ನಾವು, ಉಗ್ರರನ್ನ ಹೊಡೆದಾಕಿದೀವಿ. ಆದ್ರೆ ಪಾಕಿಸ್ತಾನ ಆಕ್ಟ್ ಆಫ್ ವಾರ್ ಅಂತ ಕರೆದಿರೋದಷ್ಟೇ ಅಲ್ಲ, ಅದು ಶುರು ಮಾಡಿದೆ. ಏನ್ ಮಾಡಿದೆ ಗೊತ್ತಾ? ಸುಮ್ಮನೆ ಕೂತಿಲ್ಲ. ಅದು ಕೂಡ ಅದು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೆ. ಆದ್ರೆ ಎದುರುಗಡೆ ಮಾಡಕ್ ಧೈರ್ಯ ಬೇಕಲ್ಲ. ರಣಹೇಡಿ ಪಾಕಿಸ್ತಾನ, ನರಸತ್ತ ಪಾಕಿಸ್ತಾನ, ನಾಲಾಯಕ್ ಪಾಕಿಸ್ತಾನ, ತಗಡು ಪಾಕಿಸ್ತಾನ ಏನ್ ಮಾಡಿದೆ? ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಆಪರೇಷನ್ ಸಿಂಧೂರ್ ಮೂಲಕ ನಮ್ಮವರು ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಾಗಿದೆ. ಅದು ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್, ಹೀಗೆ ಹಲವು ಸಂಘಟನೆಗಳ ಉಗ್ರರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಅದು POKಯಲ್ಲಿರುವಂಥದ್ದು ಹಾಗೂ ಪಾಕಿಸ್ತಾನದ ಒಳಗೆ ಇರುವಂಥದ್ದು 2 ಉಗ್ರ ನೆಲೆಗಳನ್ನ, ಪಾಕಿಸ್ತಾನದ ಒಳಗೆ 5 ಉಗ್ರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನ ದಾಳಿ ಆಗಿದೆ. POKಯಲ್ಲೂ ಕೂಡ 5 ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ನ ದಾಳಿ ಆಗಿದೆ. ಪರಿಣಾಮ 100ಕ್ಕೂ ಹೆಚ್ಚು ಉಗ್ರರು ಈಗಾಗಲೇ ಫಿನಿಶ್. ಇಲ್ಲ, ಹೇಳ್ತೀನಿಲ್ಲ, ಎಂತ ಹೊಡ್ತಾ ಅಂದ್ರೆ ಎಲ್ಲ ಇವತ್ತು ವಾರ್ ಡ್ರಿಲ್ ಆಗುತ್ತೆ ಅಂತ ಕಾಯ್ತಾ ಇದ್ರು. ಇಂಡಿಯಾ ವಾರೇ ಮಾಡ್ಬಿಡ್ತು. ರಾತ್ರಿ ಏಕಾಏಕಿ ನುಗ್ಗೋಡಿದ್ರು ಪಾಕಿಸ್ತಾನಕ್ಕೆ. ಪಾಕಿಸ್ತಾನದವರೆಲ್ಲ ನಿದ್ರೆ ಮಾಡ್ತಾ ಇದ್ರು. ಇನ್ನು ನಿದ್ರೆ ಬರಲ್ಲ, ಆ ರೀತಿ ಕಂಗೆಡಿಸಿಟ್ಟಿದ್ದಾರೆ ನಮ್ಮ ಸೈನಿಕರು. ಪಾಕಿಸ್ತಾನ ಏನ್ ಮಾಡುತ್ತೆ ಹಾಗಾದ್ರೆ? ಏನ್ ಮಾಡ್ತಾ ಇದೆ ಪಾಕಿಸ್ತಾನ? ಈಗಾಗ್ಲೇ ಅವ್ರು ಹೇಳಿದ್ದಾರೆ, ಇದನ್ನ ಆಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಆಕ್ಟ್ ಆಫ್ ವಾರ್ ಅಂತ ಕೂಡಲೇ ಅಲ್ಲಿ ಟ್ರಂಪ್ ಉತ್ತರ ಕೊಟ್ಟರು. ನಾಚಿಕೆ ಆಗ್ಬೇಕು ನಿಮ್ಮ ಮುಖಕ್ಕೆ ಅಂದ್ರು ಪಾಕಿಸ್ತಾನಕ್ಕೆ. ನಿಮ್ಮ ಮುಖಕ್ಕೆ ನಾಚಿಕೆ ಆಗ್ಬೇಕು. ಏನ್ ಇವತ್ತು ನೆನ್ನೆಯಿಂದ ಮಾಡ್ತಾ ಇದ್ದೀರಾ? ಈ ಉಗ್ರರನ್ನ ಬೆಳೆಸುವಂಥದ್ದು, ಅವ್ರನ್ನ ಪಾಲಿಸುವಂಥದ್ದು, ಅವ್ರನ್ನ ಪೋಷಿಸುವಂಥದ್ದು, ಅವ್ರನ್ನ ಈ ರೀತಿ ದಾಳಿ ಮಾಡಿ ಅಂತ ಕಳಿಸುವಂಥದ್ದು. ಪಾಕಿಸ್ತಾನದ ಸೈನ್ಯ, ISI ಇವರೆಲ್ಲರ ಬೆಂಬಲದಿಂದಲೇ ಅವ್ರು ಬೆಳೆದಿರೋದು. ಪಾಕಿಸ್ತಾನವೇ ನೇರ ಕಾರಣ. ಇದೆಲ್ಲವನ್ನು ಉಲ್ಲೇಖಿಸಿಯೇ ಈ ಅರ್ಥದಲ್ಲೇ ಟ್ರಂಪ್ ನೇರವಾಗಿ ಹೇಳಿದ್ದಾರೆ. ಇದು ಇವತ್ತು ನೆನ್ನೆದಲ್ಲ, ದಶಕಗಳ ಹಾಗೂ ಶತಮಾನದ ಹಿನ್ನೆಲೆ ಇದೆ ಇದಕ್ಕೆ. ಹೀಗಿರುವಾಗ ಏನೋ ಒಂದು ಆಗುತ್ತೆ ಅಂತ ಗೊತ್ತಿತ್ತು, ಈ ರೀತಿ ಮಾಡಿದ್ದಾರೆ ಈಗ ಭಾರತ ಅಂತೇಳಿ ಅವರು ಪಾಕಿಸ್ತಾನಕ್ಕೆ ಉಗ್ದು ಉಪ್ಪಿನಕಾಯಿ ಹಾಕಿದ್ದಾರೆ. ಸಾಕಲ್ಲ, ಇನ್ನೇನ್ ಬೇಕು? ಪಾಕಿಸ್ತಾನಕ್ಕೆ ಮೆಸೇಜ್ ಹೋಯ್ತು. ಅಲ್ಲೂ ಕೂಡ ನಾ ಹೇಳದ್ನಲ್ಲ, ಪಾಕಿಸ್ತಾನದವ್ರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ತಾರೆ ಅಂತ ಹೇಳಿದೆ. ಕಳೆದ 13 ದಿನಗಳಿಂದ ನೀವು ನೋಡಿದ್ದೀರಿ. ಕಳೆದ 13 ದಿನಗಳಿಂದ ಸತತವಾಗಿ ಪಾಕಿಸ್ತಾನ ಸೀಸ್ ಫೈರ್ ವಯೋಲೇಷನ್ ಮಾಡಿದೆ. ಅಂದ್ರೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಏನ್ ಮಾಡಿದ್ದಾರೆ? ನಮ್ಮ ಒಬ್ಬ ಸೈನಿಕನ್ನ ಅವ್ರು ಟಚ್ ಮಾಡಕ್ಕಾಗಿಲ್ಲ. ನಿನ್ನೆ ಕೂಡ ಭಾರತ ಏರ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಇವ್ರದ್ದೇನ್ ಗೊತ್ತಾ ಉತ್ತರ? ಇವರು ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಗಡಿಯಲ್ಲಿ LOCಯಲ್ಲಿ ಯಾರೋ ಜನಸಾಮಾನ್ಯರು, ಯಾರೋ ಅಮಾಯಕರು 3 ಜನನ್ನ ಪಾಕಿಸ್ತಾನದ ಸೈನಿಕರು ಕೊಂದಿದ್ದಾರೆ. ಇದು ಅವ್ರ ಉತ್ತರ. ಇದು ರಣಹೇಡಿಗಳ ಕೆಲಸ ಅಲ್ವಾ? ಇದು ನರಸತ್ತವ್ರ ಕೆಲಸ ಅಲ್ವಾ? ಅದಕ್ಕೆ ಹೇಳಿದ್ದ ನಾನು, ಸುಮ್ಮನೆ ಹೇಳಿದ್ದಲ್ಲ. ನಾವು ನೇರವಾಗಿ ನುಗ್ಗಿ ಹೊಡಿತಾ ಇರುವಾಗ ನಮ್ಮ ಒಬ್ಬ ಸೈನಿಕನ ಒಂದು ಕೂದಲು ಕೊಂಗ್ಸ್ಲಿಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಯಾರೋ ಅಮಾಯಕರು, ಜನಸಾಮಾನ್ಯರು ಓಡಾಡ್ತಾ ಇದ್ದವ್ರಿಗೆ ಗುಂಡು ಹೊಡೆದಿದ್ದಾರೆ. ಮತ್ತೆ ಏನ್ ಅನ್ಬೇಕು ಪಾಕಿಸ್ತಾನಕ್ಕೆ? ಇನ್ನೂ ಕೆಟ್ಟದಾಗ ಬೈಬೇಕು, ಹೌದಲ್ಲ? ಅಷ್ಟೇ ಅಲ್ಲ, ಅವರು ಆಕ್ಟ್ ಆಫ್ ವಾರ್ ಅಂತ ಹೇಳಿ ನಾ ಹೇಳಿದ್ನಲ್ಲ, ಈಗ ಪಾಕಿಸ್ತಾನ ಏನ್ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಕೇವಲ 3 ಜನರನ್ನು ಕೊಂದಿರೋದಷ್ಟೇ ಅಲ್ಲ, ಅವ್ರ ಕೈಯಲ್ಲಿ ಏನಾಗುತ್ತೆ ಏನಾಗಲ್ಲ. ಈಗ ಇಷ್ಟು ದಿನ ಹೇಳ್ತಿತ್ತಲ್ಲ ಪಾಕಿಸ್ತಾನ, ಮಾತಿದ್ರೆ ನಾವು ಅಣ್ವಸ್ತ್ರ ದಾಳಿ ಮಾಡ್ತೀವಿ. ಎಲ್ಲಿದ್ದಾರೆ ಈಗ? ಪಾಕಿಸ್ತಾನ ಭೂಪಟದಲ್ಲೇ ಉಳಿಯಲ್ಲ, ನೆನ್ಪಿಟ್ಕೊಳ್ಳಿ. ಭೂಪಟದಲ್ಲೇ ಉಳಿಯಲ್ಲ ಪಾಕಿಸ್ತಾನ. ಅಣ್ವಸ್ತ್ರ ದಾಳಿ ಮಾಡ್ತಾರಂತೆ. ಈಗ ಚೀನಾ ಎಲ್ಲೋಯ್ತು? ಮಾತಿದ್ರೆ ನಾವು ಪಾಕಿಸ್ತಾನದ ಬೆಂಬಲಕ್ಕಿದ್ದೇವೆ, ಪಾಕಿಸ್ತಾನದ ಜೊತೆ ನಾವಿದ್ದೇವೆ ಅಂತಿದ್ದಾರಲ್ಲ, ಎಲ್ಲಿದೆ ಈಗ ಚೀನಾ? ಆಯ್ತಲ್ಲ, ಉಡಿಸ್ ಮಾಡಾಯ್ತಲ್ಲ, ಹೋಗಿ ನುಗ್ಗೊಡ್ದಿದ್ದಾಯ್ತಲ್ಲ.
ಅಯೋಧ್ಯೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಈ ಹಿಂದೆ ಕೂಡ ಮಾಡಿದ್ದಾರೆ, ಈ ಬಾರಿಯೂ ಪ್ರತೀಕಾರ ತೆಗೆದುಕೊಳ್ತಾರೆ. ಇದು ಆರಂಭ ಅಷ್ಟೇ, ಇಲ್ಲಿಗೆ ಮುಗಿಲಿಲ್ಲ, ಇದು ಆರಂಭ. ಇದು ಏರ್ ಸ್ಟ್ರೈಕ್, ಇದು ಆರಂಭ. ನೋಡಿ, ಸತತವಾಗಿ ನಿರಂತರವಾಗಿ ಸಭೆಗಳು ನಡೆದಿತ್ತು. ಪ್ಲಾನ್ ಡೇ 1 ಆಗಿತ್ತು. ಸ್ಪಷ್ಟವಾಗಿ ಹೇಳಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ, ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಆಯ್ತಲ್ಲ ಪ್ರತೀಕಾರ. ನೀವು ನೋಡಿದಿರಿ, ನೋಡಿ ನಿನ್ನೆ ಕೂಡ ಸಾಮಾನ್ಯವಾಗಲ್ಲ ದಾಳಿ ಮಾಡಿರೋದು. ಇದರಲ್ಲಿ ರಾಫೇಲ್ನ ಬಳಕೆ ಮಾಡಿದ್ದಾರೆ, ಸ್ಕಾಲ್ಫ್ ಕ್ರೂಸ್ ಮಿಸೈಲ್ಗಳನ್ನ ಬಳಕೆ ಮಾಡಿದ್ದಾರೆ, ಹ್ಯಾಮರ್ ಬಾಂಬ್ಸ್ ನ ಯೂಸ್ ಮಾಡಿದ್ದಾರೆ. ನಾನು ಹೇಳ್ತೀನಿಲ್ಲ, ಯಾವ ರೀತಿಯ ದಾಳಿ ಅಂದ್ರೆ ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಬಹಳ ಸಮಯ ಬೇಕು. ಅದಕ್ಕೋಸ್ಕರ ಪಾಕಿಸ್ತಾನ ಏನ್ ಮಾಡಿದೆ ಗೊತ್ತಾ? ಈಗ ಗೊತ್ತಾಯ್ತಲ್ಲ ಹಿಂಗ್ ದಾಳಿ ಮಾಡಿದ್ದಾರೆ ಅಂತ ಹೇಳಿ. ಕೆಲವು ಮೂಲದ ಮಾಹಿತಿಯ ಪ್ರಕಾರ ಈಗ ಭಾರತ ಯಾರು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇದಾರಲ್ಲ ಅವರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಅದು ಹಫೀಜ್ ಸೈಯದ್ ಆಗಿರ್ಬೋದು, ಅಜರ್ ಮಸೂದ್ ಆಗಿರ್ಬೋದು, ಇವರ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಅವರು ಅದ್ರೊಳಗಿದ್ರ ಅಥವಾ ಅವ್ರಿಗಾಗ್ಲೇ ಟೆನ್ಷನ್ ಕ್ರಿಯೇಟ್ ಆಗಿತ್ತಲ್ಲ, ಎಸ್ಕೇಪ್ ಆಗಿದಾರ ಗೊತ್ತಾಗ್ಬೇಕಷ್ಟೇ. ಅವರು ಭಸ್ಮ ಆಗೋಗಿದ್ರೆ ದಿ ಬೆಸ್ಟ್ ಆಗುತ್ತೆ. ಅದಾಗ್ಬೇಕು. ಅವ್ರನ್ನೆಲ್ಲ ಮೊದಲು ಅವ್ರ ತಲೆ ತೆಗಿಬೇಕು. ಅವಾಗ ನಿಜವಾಗಿ ಹೇಳ್ತೀನಿ, ಪಾಕಿಸ್ತಾನ ಈಗೇನು ಹಾರಾಡ್ತಾ ಇತ್ತಲ್ಲ ಇಷ್ಟು ದಿನ, ಅಣ್ವಸ್ತ್ರ ಹಾಕ್ತಿವಿ, ಯಾವ್ದು ಉಳಿಯಲ್ಲ, ಕಡೆಗೆ ಯಾವ ಅಸ್ತ್ರ ಉಳಿಯಲ್ಲ. ಅವ್ರ ಹತ್ರ ಯಾವ ಶಕ್ತಿಯೂ ಇಲ್ಲ. ಪಾಕಿಸ್ತಾನ ಸರಿಯಾಗಿ ಯುದ್ಧ ಮಾಡಿದ್ರೆ 4 ದಿನ ಯುದ್ಧ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ನಮಗೆ 4 ದಿನ ಬೇಡ, ಒಂದೇ ದಿನದಲ್ಲಿ ಮುಗಿಸ್ತೀವಿ ಪಾಕಿಸ್ತಾನ. ಅಷ್ಟು ತಾಕತ್ತಿದೆ ಭಾರತದ ಬಳಿ. ಈಗಾಗಲೇ ತೋರ್ಸಾಗಿದೆಯಲ್ಲ ನೋಡಿ. ಇದು 3ನೇದು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ನಂತರ ಈಗ ಮತ್ತೊಂದು ಏರ್ ಸ್ಟ್ರೈಕ್ ಆಗಿದೆ. 2016, 2019, ಈಗ 2025. ಡೇಟ್ ನೋಟ್ ಮಾಡಿಟ್ಕೊಳ್ಳಿ. ಇದನ್ನ ಇವತ್ತಿನ ದಿನಾಂಕವನ್ನ ನೋಟ್ ಮಾಡಿಟ್ಕೊಳ್ಳಿ. ಇದು ಇತಿಹಾಸ ಇವತ್ತಾಗಿರುವಂಥದ್ದು. 100ಕ್ಕೂ ಹೆಚ್ಚು ಉಗ್ರರ ತಲೆ ತೆಗೆದು ಬಂದಿದ್ದಾರೆ. ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿದ್ದಾರೆ. ಪಾಕಿಸ್ತಾನ ಏನ್ ಮಾಡಿದೆ ಅಂದ್ರೆ, ಈಗ ಹೇಳ್ತೀನಿ ಕೇಳಿ, ಪಾಕಿಸ್ತಾನಕ್ಕೆ ಬೇರೆ ಏನು ಮಾಡಕ್ಕಾಗಲ್ಲ. ಕೈಲಾಗ್ದವ್ರು ಅವರು, ನಾಲಾಯಕ್ಗಳು, ರಣಹೇಡಿಗಳು, ನರಸತ್ತವರು. ತುರ್ತು ಪರಿಸ್ಥಿತಿ ತಮ್ಮ ದೇಶದೊಳಗೆ ಹೇರಿದ್ದಾರೆ ಅಷ್ಟೇ. ಇಂಟರ್ನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಜನ ಸಾಯ್ಬೇಕು, ಜನರ ಮಾರಣ ಹೋಮ ಆಗುತ್ತಷ್ಟೇ. ಮೊದಲೇ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಭಿಕಾರಿಗಳ ಪರಿಸ್ಥಿತಿ ಆಗಿದೆ ಪಾಕಿಸ್ತಾನದವ್ರು. ಈಗ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತಲ್ಲ, ಇನ್ನು ಮುಗ್ದೇ ಹೋಯ್ತು ಕತೆ. ಅವರು ಬರೆದಿಟ್ಟು ಅವರೇನು ಯುದ್ಧ ಮಾಡ್ತಾರೆ? ಬಾಯ್ ಬಿಟ್ರೆ ಅಣ್ವಸ್ತ್ರ ಇದೆ ನಮ್ಮ ಹತ್ರ, ಅಣ್ವಸ್ತ್ರ ದಾಳಿ ಮಾಡ್ತೀವಿ, ಹಾಗೆ ಹೀಗೆ ಏನು ಮಾತು. ಈಗೇನು ಮಾಡ್ತಾರೆ? ಏನು ಮಾಡಲ್ಲ. ಹೇಳ್ತೀನಿ ಕೇಳಿ, ಏನು ಮಾಡಕ್ಕಾಗಲ್ಲ. ಕೈಲಾಗದ ಪಾಕಿಸ್ತಾನ ಏನು ಮಾಡಕ್ಕಾಗಲ್ಲ ಅವ್ರಿಗೆ. ಹಿಂಗೆ ನೋಡ್ಕೊಂಡು ಕೂರ್ಬೇಕು. ಈಗಾಗಲೇ ಟ್ರಂಪ್ ಉಗ್ದಾಗಿದೆ, ಉಳಿದವರೆಲ್ಲ ಉಗಿತಾರೆ ನೋಡಿ. ಯಾರು ಕೇರ್ ಮಾಡ್ತಾರೆ ಇವ್ರನ್ನ? ಯಾರು ಹೋಗಿ ಏನಾದ್ರು ಇವರು ಯಾರ್ದಾದ್ರೂ ಹೋದ್ರೆ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತಾರೆ. ಸುಮ್ಮನೆ ನಾಟಕಕ್ಕೆ ಚೀನಾ ನಾವಿದ್ದೀವಿ ಬೆನ್ನಿಂದೆ ಅಂತೇಳಿ ಅವ್ರನ್ನ ಒಂದು ರೀತಿ ಉತ್ತೇಜನ ಕೊಡೋದು. ಇವರು ಮೂರ್ಖ ಶಿಖಾಮಣಿಗಳು ಪಾಕಿಸ್ತಾನದವರು. ಅವ್ರ ಮಾತು ಕಟ್ಕೊಂಡು ಉಗ್ರರನ್ನ ಭಾರತಕ್ಕೆ ಕಳಿಸ್ತಾರೆ. ಈಗ ಆಯ್ತಲ್ಲ ಆಪರೇಷನ್ ಸಿಂಧೂರ್. ಯಾವ ಮುತ್ತೈದೆಯರ ಮುತ್ತು ಸಿಂಧೂರ ಅದನ್ನ ಕಿತ್ಕೊಂಡ್ರೋ ಅವ್ರನ್ನ ಈಗ ಸಮಾಧಿ ಮಾಡಲಾಗಿದೆ. ಡೆಡ್ ಬಾಡಿನೂ ಸಿಗಲ್ಲ, ಆ ರೀತಿ ಹೊಡೆದಾಗ ಬಂದಿದ್ದಾರೆ. ಭಸ್ಮ ಆಗೋಗಿದ್ದಾರೆ. ಇದಿಲ್ಲಿಗೆ ಮುಗಿಲಿಲ್ಲ, ಬರಲಿ ಪಾಕಿಸ್ತಾನದವರು ತೋರಿಸ್ತಾರೆ ಏನು ಅಂತ. ಎಲ್ಲ ಪ್ರಿಪ್ರೇಷನ್ ಆಗೋಗಿದೆ. ನಮ್ಮ ವಾಯುಪಡೆ, ನೌಕಾಪಡೆ, ಭೂಸೇನೆ ಎಲ್ಲರೂ ರೆಡಿ ಇದ್ದಾರೆ, ಬರಲಿ ಅಂತಲೇ ಕಾಯ್ತಿದ್ದಾರೆ. ಚಿಟಿಕೆ ಹೊಡೆಯೋದ್ರೊಳಗೆ ಮುಗಿಸ್ತಾರೆ ನೋಡಿ ಪಾಕಿಸ್ತಾನ. ಬಹಳ ಸಮಯ ಏನು ಬೇಡ. ಏನೋ ಮೊನ್ನೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ಬೆಳಗ್ಗೆ ಹೋಗಿ ಯುದ್ಧ ಮಾಡಲಿ, ಸಂಜೆ ಮುಗಿಸ್ ಬರಲಿ ಅಂತಲೇ. ಅಷ್ಟು ಟೈಮೇ ಬೇಡ, ಬರಲಿ ಅವರು ತೋರಿಸ್ತಾರೆ ಏನಂತ. ಏನ್ರಿ ಇವರೆಲ್ಲ ಮಾತಾಡೋದು? ಮಲ್ಲಿಕಾರ್ಜುನ್ ಖರ್ಗೆ ನರೇಂದ್ರ ಮೋದಿ ಅವರಿಗೆ ಈ ರೀತಿ ಉಗ್ರ ದಾಳಿ ಆಗುತ್ತೆ ಅಲ್ಲಿ 3 ದಿನ ಮೊದಲೇ ಗೊತ್ತಿತ್ತು ಅಂತಾರೆ. ಈ ಟೈಮಲ್ಲಿ ಮಾತಾಡುವಂತ ಮಾತಾಯಿತು. ಶತ್ರು ರಾಷ್ಟ್ರದ ವಿರುದ್ಧ ನಾವು ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಸಾಮಾನ್ಯ ಪರಿಜ್ಞಾನ ಬೇಡವಾ? ಕೇವಲ ತೋರಿಕೆಗೂ 2 ದಿನ ಒಗ್ಗಟ್ಟು ಪ್ರದರ್ಶನ ಮಾಡಿಬಿಟ್ಟು ಆಮೇಲೆ ಈ ರೀತಿ ಹೇಳಿಕೆ ಕೊಟ್ರೆ ಉಗಿಯಲ್ವಾ? ಪಾಕಿಸ್ತಾನಕ್ಕೂ ನಿಮಗೂ ಏನು ವ್ಯತ್ಯಾಸ ಉಳಿಯುತ್ತೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟರೆ? ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಬಹುಶಃ ಪಾಕಿಸ್ತಾನಕ್ಕೆ ಇನ್ನು ಉಳಿಗಾಲ ಇಲ್ಲ. ಅವ್ರೇನಾದ್ರೂ ಕಮಕ್ ಅಂದ್ರೆ ಮುಗ್ದೇ ಹೋಗ್ತಾರೆ. ನಿಮಗೆ ಒಂದೊಂದು ಮಾಹಿತಿಗಳು ಇದೆ, ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ಯಾವ ರೀತಿಯ ದಾಳಿ ಮಾಡಿದ್ದಾರೆ ಅನ್ನೋದಕ್ಕೆ. ಅಲ್ಲಿ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಇದನ್ನ ಆಕ್ಟ್ ಆಫ್ ವಾರ್ ಅಂತ ಕರೀತಾರೆ. ಉಗ್ರರ ಮೇಲೆ ದಾಳಿ ಮಾಡಿರುವಂಥದ್ದು.
ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡ್ಬೇಕು ಇದನ್ನು. ಉಗ್ರವಾದವನ್ನ ಕೊನೆಗೊಳಿಸಬೇಕು ಅಂದ್ರೆ ಈ ರೀತಿಯ ದಾಳಿಗಳು ಆಗ್ಬೇಕು ಅನ್ಬೇಕು. ಇವರೇ ನೆಲೆ ಕೊಡೋದು, ಇವರೇ ಪಾಲಿಸೋದು, ಇವರೇ ಪೋಷಿಸೋದು, ಇವರೇ ಬಳಸೋದು, ಆಮೇಲೆ ಆಕ್ಟ್ ಆಫ್ ವಾರ್ ಅಂತ. ಬಹುಶಃ ಏನಾದರೂ ಒಂದೇ ಒಂದು ಸಣ್ಣ ಪ್ರತಿರೋಧವನ್ನ ತೋರಿಸುವ ಲಕ್ಷಣ ಏನಾದರೂ ಕಾಣಿಸಿದ್ರು ಕೂಡ ಪಾಕಿಸ್ತಾನ ಪ್ರಪಂಚದ ಭೂಪಟದಿಂದ ಕಣ್ಮರೆ ಆಗುತ್ತೆ, ಬರೆದಿಟ್ಕೊಳ್ಳಿ. ಅಷ್ಟರ ಮಟ್ಟಿಗೆ ಭಾರತ ಸಿದ್ಧವಾಗಿಯೇ ಸಜ್ಜಾಗಿಯೇ ಈ ಏರ್ ಸ್ಟ್ರೈಕ್ ನ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ವಾರ್. ಅವರೇನಾದ್ರೂ ಕೆಣಕಿದ್ರೆ, ಕಮಕ್ಕಿ ಮಕ್ಕಂದ್ರೆ ಯುದ್ಧವೇ ನಡೆಯುತ್ತೆ. ಬಿಡ್ಬೇಕಾ? ಅದು ಯುದ್ಧ ಮಾಡ್ಬೇಕಾ ಬೇಡವಾ? ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ಬೇಕಾ ಬೇಡವಾ? ಅವರೇನಾದ್ರೂ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರೆ ಸುಮ್ಮನೆ ಇರಕ್ಕಾಗುತ್ತಾ? ಏನ್ ಮಾಡ್ಬೇಕು ಅಂತೀರಿ? ಹಾಗೆ ಈಗ ಪ್ರತಿಕಾರದ ದಾಳಿ ಏನ್ ನಡೆದಿದೆ, ಆಪರೇಷನ್ ಸಿಂಧೂರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.